ನೋಡಿ, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಲಾಯಿತು. ಯಾವಾಗ ನೀಟ್ ಪರೀಕ್ಷೆಯನ್ನ ಕ್ಯಾನ್ಸಲ್ ಮಾಡಿದ್ರೋ ದೇಶದಾದ್ಯಂತ ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೇಳ್ತಾ ಇದೆ. ಇದೇ ವಿಚಾರದ ಬಗ್ಗೆ ಈಗ ಶಿವಮೊಗ್ಗದಲ್ಲಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಶಿವಮೊಗ್ಗ ನಗರದ ವಿನೋಬಾ ನಗರದಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಈ ಸಂಬಂಧ ಸಂಸದರಾದಂತಹ BY ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡಲಾಗಿದೆ. ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈಗ ರಾಘವೇಂದ್ರ ಅವರ ಮನೆಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಂತಹ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ ಪ್ರತಿಭಟನಾಕಾರರು ಹಾಕಿದಂತಹ ಬ್ಯಾರಿಕೇಡ್ ಅನ್ನ ತಳ್ಳಿ ನುಗ್ಬಿಟ್ಟಿದೆ. ಅದರಲ್ಲೂ ಪ್ರತಿಭಟನಾಕಾರರಲ್ಲಿ ಕೈಪಡೆಗೆ ಹೆಚ್ಚಿತ್ತು. ಹಾಗಾಗಿ ಕಾಕಿಯೊಂದಿಗೆ ಜಟಾಪಟಿಯೂ ಕೂಡ ಆಯಿತು. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಕೇಂದ್ರ ಚೆಲ್ಲಾಟ ಆಡ್ತಾ ಇದೆ. ಹಾಗಾಗಿ ಸಂಸದ ರಾಘವೇಂದ್ರ ಅವರ ನಿವಾಸದ ಮುಂದೆ ಬಿಜೆಪಿಯ ವಿರುದ್ಧ ಭಾರೀ ಘೋಷಣೆಗಳನ್ನು ಕೂಗಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ವೈಫಲ್ಯ ಇದು ಅಂತ ಖಂಡಿಸಿ ಯುವ ಕಾಂಗ್ರೆಸ್ ಗುಡುಕ್ತಾ ಇದೆ. ಸಂಸದರ ಮನೆಗೆ ಮುಂದೆ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ನೋಡಿ, ಇಲ್ಲಿ BY ರಾಘವೇಂದ್ರ ಅವರ ನಿವಾಸದ ಮುಂದೆ ಹೈಡ್ರಾಮಾ ಸೃಷ್ಟಿಯಾಗಿರೋದು. ಬ್ಯಾರಿಕೇಡ್ ಹಾಕಿದ್ರು. ಯಾವಾಗ ಪ್ರತಿಭಟನಾಕಾರರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋದು ಗೊತ್ತಾಯ್ತು, ಮುಂಚಿತವಾಗಿ ಅಲ್ಲಿ ಹೆಚ್ಚಿನ ಪೊಲೀಸನ್ನ ನಿಯೋಜನೆ ಮಾಡಲಾಯಿತು. ಜೊತೆಗೆ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ರು. ಪ್ರತಿಭಟನಾಕಾರರಲ್ಲಿ ಹೆಚ್ಚಿನವರು ಕಾಂಗ್ರೆಸ್ನ ಯುವ ಘಟಕದವರೇ ಇದ್ರು, ಕಾರ್ಯಕರ್ತರು. ಜೊತೆಗೆ ಒಂದು ಜನ ವಿದ್ಯಾರ್ಥಿಗಳೂ ಇದ್ರು. ಅತಿ ಹೆಚ್ಚಿನ ಭಾಗ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರೇ ಇದ್ದಿದ್ದರಿಂದಾಗಿ ಬಿಜೆಪಿ ಕೇಂದ್ರದ ವಿರುದ್ಧ, ಬಿಜೆಪಿ ಸರ್ಕಾರದ ವಿರುದ್ಧ, ರಾಘವೇಂದ್ರ ಅವರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ರು. ಪರಿಸ್ಥಿತಿ ಕೈ ಮೀರುತ್ತಿದೆ ಅಂತ ಅರಿತ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ರಿ ಆ ವಿಜುವಲ್ಸ್.